ಕೀರ್ತಿಸುವಂಥವ್ರು ಯಾರು? ಅವ್ರು ಎಂಥವ್ರಾಗಿರ್ಬೇಕಂತ ಹೇಳ್ತಾರೆ. ಎಂಥವ್ರಾಗಿರ್ತಾರ, ಯಾರು ಆರಾಧನೆ ಮಾಡ್ತಾರಪ್ಪ ಅಂದರೆ ಎರಡೇ ಎರಡು ಮಾತುಗಳನ್ನು ನೋಡಿ ನಾವು ದೇವರಿಗೆ ಆರಾಧನೆಯಲ್ಲಿ ಹೋಗೋಣ. ಇದೇ ಕೀರ್ತನೆ 28ನೇ ಅಧ್ಯಾಯದಲ್ಲಿ ನಮಗೆ ಉತ್ತರಗಳನ್ನು ಸಿಗ್ತಾ ಇದೆ ಅಂತೇಳಿ. ಎಂಥವ್ರು ಆರಾಧನೆ ಮಾಡ್ತಾರ, ಯಾರು ಆರಾಧನೆ ಮಾಡ್ತಾರ, ಆತನ ತಕ್ಕಂತೆ ಆರಾಧನೆ ಮಾಡುವಂಥವ್ರು ಯಾರು ಅಂಥೇಳಿ ನಾವೊಂದು 28ನೇ ಅಧ್ಯಾಯ, ಕೀರ್ತನೆ 28ನೇ ಅಧ್ಯಾಯ 7ನೇ ವಚನ ದಯಮಾಡಿ ಯಾರಾದ್ರೂ ಬರೋದ್ರಮ್ಮ. ಯೆಹೋವನು ನನಗೆ ಬಲವೂ ಗುರಾಣಿಯೂ ಆಗಿದ್ದಾನೆ. ನಾನು ಆತನಲ್ಲಿ ಭರವಸೆ ಬಿಟ್ಟೆ, ನನಗೆ ಸಹಾಯವೂ ಉಂಟಾಯಿತು. ಆದ ಕಾರಣ ನನ್ನ ಹೃದಯವು ಹರ್ಷಿಸುವುದು, ಕೀರ್ತನಾ ರೂಪವಾಗಿ ಆತನನ್ನು ಸ್ತುತಿಸುವೆನು. ಹಲ್ಲೆಲೂಯ. ಇಲ್ಲಿ ಯಾರು ಸ್ತುತಿಸ್ತಾ ಇದ್ದಾರಪ್ಪ ಅಂತಂದ್ರೆ, ನಾನು ಆತನಲ್ಲಿ ಭರವಸೆ ಬಿಟ್ಟೆನು. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ ಇಲ್ಲೇನು, ಯಾರ ಆರಾಧನೆ ಮಾಡಲು ಸಾಧ್ಯ, ಯಾರ ಆತನಿಗೆ ಕೀರ್ತಿಸಲು ಸಾಧ್ಯ, ಆತನ ತಕ್ಕಂತೆ ಯಾರ ಆತನಿಗೆ ಆರಾಧನೆ ಮಾಡಲು ಸಾಧ್ಯಪ್ಪ ಅಂದ್ರೆ ಯಾರ ಆತನ ಮೇಲೆ ಭರವಸೆ ಬಿಟ್ಟಿರ್ತಾರೋ ಅವರು ಆತನನ್ನು ಆರಾಧನೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದೀವಿ, ಆತನ 7ನೇ ವಚನದಲ್ಲಿ ನೋಡ್ತಾ ಇದ್ದೀವಿ, ನಾನು ಆತನಲ್ಲಿ ಭರವಸೆ ಬಿಟ್ಟನು, ನನಗೆ ಸಹಾಯವೂ ಉಂಟಾಯಿತು ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾರು ಆತನ ಮೇಲೆ ಭರವಸೆ ಬಿಟ್ಟಿರ್ತಾರೋ, ಯಾರು ಆತನ ಮೇಲೆ ನಂಬಿಕೆ ಇಟ್ಟಿರ್ತಾರೋ, ಯಾರು ಆತನಿಗೆ ಆಧಾರವಾಗಿ ತಿಳಿದುಕೊಂಡಿರ್ತಾರೋ, ಯಾರು ಆತನನ್ನು ಎದುರು ನೋಡ್ತಾ ಇರ್ತಾರೋ, ನಿರೀಕ್ಷಿಸ್ಕೊಂಡಿರ್ತಾರೋ ಅವರು ಆತನನ್ನು ಆರಾಧನೆ ಮಾಡ್ತಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಅವರವನನ್ನು ಸ್ತುತಿಸ್ತಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಈ ಭಕ್ತನು ಕೂಡ ಆತನ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ, ಆತನ ಮೇಲೆ ನಿರೀಕ್ಷೆ ಇಟ್ಟಿದ್ದಕ್ಕಾಗಿ ಈತನನ್ನು ಆರಾಧನೆ ಮಾಡ್ತಾ ಬಂದರು. ಆತನ ಮೇಲೆ ಭರವಸೆ ಇಟ್ಟರವ್ರು ಯಾಕೆ ಆರಾಧನೆ ಮಾಡ್ತಾರಪ್ಪ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಅವ್ರಿಗೆ ಏನಾಗ್ತದಪ್ಪ ಅಂತಂದ್ರೆ ಸಹಾಯ ಉಂಟಾಗ್ತದ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಯೆಹೋವನ ಮೇಲೆ ಭರವಸೆ ಇಟ್ಟಂಥವ್ರು ಯಾಕೆ ಆರಾಧನೆ ಮಾಡ್ತಾರಪ್ಪ ಅಂತಂದ್ರೆ, ಯೆಹೋವನ ಮೇಲೆ ಭರವಸೆ ಇಟ್ಟಂಥವ್ರು ಆತನ ಸನ್ನಿಧಿಗೆ ಯಾಕೆ ಬರ್ತಾರಪ್ಪ ಅಂತಂದ್ರೆ, ಯೆಹೋವನ ಮೇಲೆ ಭರವಸೆ ಇಟ್ಟಂಥವ್ರು ಯಾಕೆ ಆತನ ಸನ್ನಿಧಿಲಿ ಆರಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ಆತನವರಿಗೆ ಸಹಾಯವನ್ನು ಉಂಟು ಮಾಡ್ತಾನೆ ಅಂತೇಳಿ ನೋಡ್ತಾ ಇದೀವಿ. ಪರಿಸ್ಥಿತಿ ಏನೇ ಆಗಿರ್ಲಿ, ಅವ್ರೆಂಥ ಕಷ್ಟದಲ್ಲಿರ್ಲಿ, ಕಣ್ಣೀರದಿರ್ಲಿ, ಸಮಸ್ಯೆ ಇರ್ಲಿರ್ಲಿ, ಯಾರ ಆತನ ಮೇಲೆ ಭರವಸೆ ಇಟ್ಟಿರ್ತಾರೋ, ಯಾರ ಆತನನ್ನು ಆಧಾರವಾಗಿ ತೆಗೆದುಕೊಂಡಿರ್ತಾರೋ, ಯಾರ ಆತನನ್ನು ದೃಷ್ಟಿಸ್ತಾ ಇರ್ತಾರೋ ಅವರಿಗೆ ಆತನ ಸಹಾಯವನ್ನು ಒದಗಿಸುವವನಾಗಿದ್ದಾನೆ, ಸಹಾಯವನ್ನು ಕಳುಹಿಸುವಂತವನಾಗಿದ್ದಾನೆ, ಆತನೇ ಸಹಾಯಕನಾಗಿದ್ದಾನೆ ಅಂತೇಳಿ ನೋಡ್ತಾ ಇದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ಆತನ ಮೇಲೆ ಭರವಸೆ ಇಟ್ಟಂಥವ್ರು ಆತನಿಗೆ ಆರಾಧನೆ ಮಾಡ್ತಾರೆ ಅಂತೇಳಿ ನೋಡ್ತಾ ಇದ್ವಿ. ಮನುಷ್ಯರನ್ನು ನಂಬಿಕೊಂಡಂಥವ್ರು, ಲೋಕವನ್ನು ನಂಬಿಕೊಂಡಂಥವ್ರು, ತಮ್ಮ ಕೆಲಸ ಕಾರ್ಯಗಳನ್ನು ನಂಬಿಕೊಂಡಂಥವ್ರು, ಸ್ನೇಹಿತರನ್ನು, ತಂದೆ ತಾಯಿಗಳನ್ನು, ರಕ್ತ ಸಂಬಂಧಿಕರನ್ನು, ಲೋಕವನ್ನು ನಂಬಿಕೊಂಡಂಥವ್ರು ದೇವರನ್ನ ಆರಾಧನೆ ಮಾಡೋದಕ್ಕೋಸ್ಕರ ಸಾಧ್ಯವಿಲ್ಲ. ಕೇವಲ ದೇವರನ್ನು ನಂಬಿಕೊಂಡಂಥವನು, ದೇವರನ್ನು ಆಶ್ರಯಿಸಿಕೊಂಡಂಥವನು, ದೇವರ ಮೇಲೆ ಪೂರಾ ಭರವಸೆ ಇಟ್ಟಂಥವನು, ದೇವರನ್ನು ಪ್ರತಿದಿನ ದೃಷ್ಟಿಸುವಂತವನೇ ದೇವರನ್ನು ಆರಾಧನೆ ಮಾಡೋದಕ್ಕೋಸ್ಕರ ಸಾಧ್ಯ. ಬೈಬಲ್ ಗ್ರಂಥದಲ್ಲಿ ನಾವು ನೋಡ್ತಾ ಇದ್ದೀವಿ, ನಮ್ಮ ಪಿತೃಗಳ ಜೀವಿತವನ್ನು ನಾವು ಪ್ರತಿಯೊಬ್ಬರ ಜೀವಿತವನ್ನು ನೋಡ್ತಾ ಹೋದೇವಪ್ಪ ಅಂತಂದ್ರೆ ತಮ್ಮ ಜೀವಿತದಲ್ಲಿ ಅವರು ಯಾವಾಗಲೂ ಕೂಡ ದೇವರ ಮೇಲೆ ಭರವಸೆ ಬಿಟ್ಟು ಪ್ರತಿ ಕ್ಷಣದಲ್ಲಿ ಅವರು ತಮ್ಮ ಜೀವಿತವನ್ನು ಜೀವಿಸ್ತಾ ಬಂದಿದ್ದಕ್ಕಾಗಿ ಅವ್ರು ಆಶೀರ್ವದಿಸಲ್ಪಡ್ತಾ ಬಂದರು ಅಂತೇಳಿ ನೋಡ್ತಾ ಇದ್ದೀವಿ. ಅವರು ದೇವರ ಮೇಲೆ ಭರವಸೆ ಬಿಟ್ಟೆ ಅವ್ರು ತಮ್ಮ ಜೀವಿತವನ್ನು ಕೊನೆ ಸಾಗಿಸ್ತಾ ಬಂದಿದ್ದಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ ಚರಿತ್ರೆಯಲ್ಲಿ ಅವರು ಉಳಿದು ಹೋಗ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಆಶೀರ್ವಾದಕ್ಕೆ ಕಾರಣಕರ್ತರಾಗ್ತಾ ಬಂದರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಈ ದಿವಸ ಈ ಮಾತುಗಳನ್ನು ಕೇಳುವಂತ ನೀನು ಯಾವ ರೀತಿ ನೀನು ಕೇಳ್ತಾ ಇದೀಯಾ? ಈ ದಿವಸ ದೇವರ ಮೇಲೆ ಭರವಸೆ ಇಟ್ಟಿದೆ, ಆದ್ರೆ ಈ ದಿವಸ ದೇವರ ಸನ್ನಿಧಿಯಲ್ಲಿ ಗುಂಡಿಗೆ ಮೇಲೆ ಕೈ ಇಟ್ಟು ದೇವರನ್ನ ಆರಾಧನೆಯನ್ನು ಮಾಡ್ತೀವಿ. ನಿನ್ನ ಪರಿಸ್ಥಿತಿಗಳೇನೇ ಆಗಿರಬಹುದು, ನಿನ್ನ ಸ್ಥಿತಿಗತಿಗಳು, ನಿನ್ನ ಸಮಸ್ಯೆಗಳೇನೇ ಆಗಿದ್ರು ಕೂಡ ನೀನು ನಂಬಿಕೊಂಡಂತ ದೇವರು ನೀನು ಆರಾಧನೆ ಮಾಡುವಂತವಳಾಗಿರ್ತಿ. ನಾನು ಆರಾಧನೆ ಮಾಡುವಂತವನಾಗಿರ್ತೀನಿ. ಯಾಕಪ್ಪ ಅಂತಂದ್ರೆ ಆತನು ನಮ್ಮನ್ನು, ಯಾರ ಆತನ ಮೇಲೆ ಭರವಸೆ ಇಟ್ಟಿರ್ತಾರೋ ಅವನು ಆತನ ಸಹಾಯ ಮಾಡುವಂತವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಯಾರ ಆತನ ಮೇಲೆ ಭರವಸೆ ಇಟ್ಟಿರ್ತಾರೋ ಅವ್ರನ್ನು ಕಾಪಾಡುವಂತ ದೇವರಾಗಿದ್ದಾನಂತನು. ಯಾರ ಆತನ ಮೇಲೆ ಭರವಸೆ ಇಟ್ಟಿರ್ತಾರೋ ದೇವರವ್ರನ್ನು ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಳ್ಳುವಂತ ದೇವರಾಗಿದ್ದಾನೆ. ಯಾರ ಆತನ ಮೇಲೆ ಭರವಸೆ ಇಟ್ಟಿರ್ತಾರೋ ಅವ್ರನ್ನು ಕಾಯುವಂತ ದೇವರಾಗಿದ್ದಾನಂತನು. ಯಾರ ಆತನ ಮೇಲೆ ಭರವಸೆ ಇಟ್ಟಿದ್ದಾರೋ ಅವ್ರ ಆಶೆಯನ್ನು ಪರಿಪೂರ್ಣ ಮಾಡುವಂತ ದೇವರಾಗಿದ್ದಾನೆ. ಯಾರ ಆತನ ಮೇಲೆ ಭರವಸೆ ಇಟ್ಟಿದ್ದಾರೋ ಅವ್ರನ್ನು ಆಧರಿಸುವಂತ ದೇವರಾಗಿದ್ದಾನೆ. ಯಾರ ಆತನ ಮೇಲೆ ಭರವಸೆ ಇಟ್ಟಿದ್ದಾರೋ ಅವ್ರನ್ನು ಪರಾಂಬರಿಸುವಂತ ದೇವರಾಗಿದ್ದಾನೆ. ಇದು ಪ್ರಿಯ ಸಹೋದರನೇ ಸಹೋದರಿ, ನೀನು ನಾನು ನಂಬಿಕೊಂಡಂಥ ದೇವರು ಸಾಮಾನ್ಯವಾದಂಥ ದೇವರಲ್ಲ. ಎಲ್ಲೋ ಒಂದು ಕಡೆ ನಿವಾಸ ಮಾಡುವಂಥ ದೇವರಲ್ಲ. ಎಲ್ಲೋ ಕೂತ್ಕೊಂಡು ಆತನ ನಮ್ಮನ್ನು ಸಹಾಯ ಮಾಡುವಂಥ ದೇವರಲ್ಲ. ನಮ್ಮ ಮಧ್ಯದಲ್ಲಿ ನಿವಾಸಿಸುವಂಥ ದೇವರು,
ನಮ್ಮ ಜೊತೆಗಿರುವಂಥ ದೇವರು, ತನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಂಥ ದೇವರು ನಮ್ಮ ದೇವರಾಗಿದ್ದಕ್ಕಾಗಿ ಈ ದಿವಸ ನೀನು ಆತನ ಮೇಲೆ ಭರವಸೆ ಇಟ್ಟಿದೀಯಾ? ಈ ದಿವಸ ನೀನು ಆತನ ಮೇಲೆ ನಂಬಿಕೆಯನ್ನು ಇಟ್ಟಿದೀಯಾ? ಆತನನ್ನೇ ನೀನು ನಿರೀಕ್ಷೆಯಾಗಿ ಇಟ್ಟುಕೊಂಡಿದೀಯಾ? ಆತ ನಿನಗೆ ಸಹಾಯಕನಾಗಿದ್ದಾನೆ, ಸಹಾಯವನ್ನು ಒದಗಿಸುವಂಥವನಾಗಿದ್ದಾನೆ, ಸಹಾಯವನ್ನು ಕಳುಹಿಸುವಂಥವನಾಗಿದ್ದಕ್ಕಾಗಿ ಈ ದಿವಸ ಧೈರ್ಯದಿಂದ, ನಿಸ್ಸಂದೇಹದಿಂದ ನಿನ್ನ ಗುಂಡಿಗೆಯ ಮೇಲೆ ಕೈಯನ್ನಿಟ್ಟುಕೊಂಡದ್ದು ಈ ದಿವಸ ದೇವರನ್ನ ಆರಾಧನೆ ಮಾಡೋದು. ದೇವರೇ ನನ್ನ ಸಹಾಯಕನಾಗಿದ್ದಕ್ಕಾಗಿ ಅಯ್ಯ ಈ ದಿವಸ ನಿನ್ನನ್ನು ಆರಾಧನೆ ಸಲ್ಲಿಸ್ತೀನಿ. ಸಹೋದರನೇ, ನೀನು ಯಾವುದೇ ಪರಿಸ್ಥಿತಿ ಮಧ್ಯದಲ್ಲಿದ್ದರು ಯೆಹೋವನ ಮೇಲೆ ಭರವಸೆ ಇಟ್ಟಂಥವ್ರು ನಿಶ್ಚಿಂತೆಯಿಂದ ದೇವರನ್ನು ಸ್ಮರಿಸುವಂಥವರಾಗಿದ್ದಾರೆ, ದೇವರನ್ನು ಆರಾಧನೆ ಮಾಡುವಂಥವರಾಗಿದ್ದಕ್ಕಾಗಿ ದಾವೀದನನ್ನು ನೋಡ್ತಾ ಇದ್ದೀವಿ. ಅಡವಿಯಲ್ಲಿ ಆತನನ್ನು ಶತ್ರುಗಳನ್ನು ಹಿಂಬಾಲಿಸಿದಂಥ ಸಂದರ್ಭದಲ್ಲಿ ತನ್ನ ಕುಟುಂಬದವರನ್ನು, ತನ್ನ ಸ್ನೇಹಿತರನ್ನು, ತನ್ನ ಒಂದು ಪ್ರತಿಯೊಬ್ಬರು ತಿರಸ್ಕರಿಸಿದ ಸಂದರ್ಭದಲ್ಲಿ ಕೂಡ ಎಲ್ಲ ಸಮಯದಲ್ಲಿ ಆತನ ದೇವರನ್ನು ಸ್ಮರಿಸ್ತಾ ಬಂದಿದ್ದ, ತನ್ನ ದೇವರ ಮೇಲೆ ಪೂರಾ ಭರವಸೆ ಇಟ್ಟಿದ್ದಕ್ಕಾಗಿ ನಾವು ನೋಡ್ತಾ ಇದ್ದೀವಿ. ತನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಹೊಂದ್ಕೊಂಡ್ತಾ ಬಂದನು. ಪ್ರತಿ ಸಮಯದಲ್ಲಿ ದೇವರನ್ನ ಆರಾಧಿಸ್ತಾ ಬಂದಿದ್ದಕ್ಕಾಗಿ ಈ ದಿವಸ ಆತನನ್ನು ನಾವು ನೋಡ್ತಾ ಇದ್ದೀವಿ. ಆಶೀರ್ವಾದಕ್ಕೆ ಕಾರಣಕರ್ತನಾಗ್ತಾ ಬಂದನಂತೆ, ಇಸ್ರಾಯೇಲ್ ಪ್ರಜೆಗಳ ಮೇಲೆ ರಾಜನಾಗ್ತಾ ಬಂದನು ಅಂತೇಳಿ ನೋಡ್ತಾ ಇದ್ದೀವಿ. ಈ ದಿವಸ ನೀನು ನಾನು ಆತನ ಮೇಲೆ ಭರವಸೆ ಇಟ್ಟಂಥವ್ರು ದೇವರನ್ನು ಧೈರ್ಯದಿಂದ ಆರಾಧನೆ ಮಾಡೋಕು. ನಿನಗೆ ಅನೇಕ ಪರಿಸ್ಥಿತಿಗಳ ನಿಮಿತ್ತವಾಗಿ ನಿನ್ನ ಕಷ್ಟಗಳು, ಕಣ್ಣೀರುಗಳು, ನಿನಗಾದಂಥ ಬಾಧೆಗಳಿಂದ ಅವುಗಳಲ್ಲಿ ನೀನು ಸೋತು ಹೋಗಿ ನೀನು ದೇವರನ್ನ ಆರಾಧನೆ ಮಾಡದೆ ಹೋದಪ್ಪ ಅಂತಂದರೆ ಈ ದಿವಸ ನಿನಗದು ಶಾಪಗ್ರಸ್ತವಾಗಿ ಮಾರ್ಪಡ್ತದೆ. ಯೆಹೋವನ ಕಾರ್ಯಗಳನ್ನು ವಿವೇಚಿಸದೆ, ವಿಚಾರ ಮಾಡದೆ, ತಿಳಿದುಕೊಳ್ಳದೆ ಅಂಥವ್ರು ಅವ್ರು ವೃದ್ಧಿ ಹೊಂದಿರಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ದಿವಸ ಪ್ರಿಯ ಸಹೋದರನೇ, ಸಹೋದರಿ, ಪೂರಾ ಭರವಸೆಯಿಂದ ನಾವು ಈ ದಿವಸ ದೇವರಿಗೆ ಆರಾಧನೆಯನ್ನು ಮಾಡೋಣ. ದೇವರೇ, ನನ್ನ ಸಹಾಯಕ ನೀನಾಗಿದ್ದೀರಿ ಪ್ರಭು, ಅದಕ್ಕೋಸ್ಕರ ನಿನಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಿನ್ನ ಕೃತಜ್ಞತೆ ಸಲ್ಲಿಸ್ತೀನಿ ಪ್ರಭು. ಅಯ್ಯ, ನೀನೇ ನನ್ನ ಸಹಾಯಕನಾಗಿದ್ದಿ, ಅದಕ್ಕೋಸ್ಕರ ನಿನಗೆ ವಂದನೆ ಸಲ್ಲಿಸ್ತೀನಿ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇದ್ದೀವಿ. ಎರಡನೇದಾಗಿ ನಾವು ಯಾಕೆ ಆತನಿಗೆ ಆರಾಧನೆ ಮಾಡಬೇಕಪ್ಪ ಅಂತ, ಎರಡನೇದಾಗಿ ಕೊನೆಯದಾಗಿ ಮುಂದೆ ಹೋದ ಮಾದೇ ವಚನ 8ನೇ ವಚನ 28. ಯೆಹೋವನು ತನ್ನ ಜನರಿಗೆ ಬಲವು, ತಾನು ಅಭಿಷೇಕಿಸಿದವನಿಗೆ ಆಶ್ರಯ ದುರ್ಗವೂ ಆಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲೂ ನೋಡ್ತಾ ಇದ್ದೀವಿ. ಎರಡನೇ ಕಾರಣ ಬಲವಾದಂಥದ್ದು. ಕೊನೆಯದು ಏನಪ್ಪಾ ಅಂತಂದ್ರೆ, ಒಂದು ಮಾತು ನಾವು ನೋಡ್ತಾ 8ನೇ ವಚನ, ಯೆಹೋವನು ತನ್ನ ಜನರಿಗೆ ಬಲವೂ ಆಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಏನಾಗಿದ್ದಾನಂತ್ರಿ ಆತನು? 1 2 3 4 ಜನ ಹೇಳಿದ್ರು ಅಂದ್ರೆ 4 ಜನನೇ ದೇವ್ರ ವಾಕ್ಯ ಕೇಳತ್ತಾರ ಅಂತ ಅರ್ಥ ಆಯ್ತು. ಬೇರೆಯವ್ರು ಯಾರು ಬಾಯಿ ತೆರೆದಿಲ್ಲ. ಯೆಹೋವನು ಏನಾಗಿದ್ದಾನಂತ್ರಿ? ಏನಾಗಿದ್ದಾನಂತ ಅವ್ರು ಹೇಳತ್ತಾರಂತ ನೀವು ಹೇಳ್ಬೇಡ್ರಿ. ನಿಮ್ಗೆ ಆಗಿತ್ತಂದ್ರೆ ಹೇಳ್ರಿ. ಯಾರೋ ಒಬ್ರು ಹೇಳತ್ತಾರ ಅಂತ ಹೇಳಿ ನೀವು ಹೇಳ್ಬೇಡ್ರಿ. ನಮಗರೆ ಏನು ಬಲ ಇಲ್ಲನ, ಎಲ್ಲ ನಿಶಕ್ತ ಆಗಿದ್ದೇವೆ ಅಂತ ಅನ್ನೋರು ಹೇಳ್ಬೇಡ್ರಿ. ಯಾರು ಧೈರ್ಯದಿಂದ ಹೇಳ್ತಾರಪ್ಪ ಅಂದ್ರೆ, ಪ್ರತಿನಿತ್ಯ ದೇವರ ಬಲವನ್ನು ಅನುಭವಿಸುವಂಥವ್ರು ಧೈರ್ಯದಿಂದ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಯೆಹೋವನೇ ನನ್ನ ಬಲವಾಗಿದ್ದಾನೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಸಹೋದರಿ ಹೇಳಿದ್ರು, ಹಲ್ಲೆಲೂಯಾ. ಏನಾಗಿದ್ದಾನ್ರಿ? ತನ್ನ ಜನರಿಗೆ ಯೆಹೋವನು ಏನಾಗಿದ್ದಾನಂತ? ಬಲವೂ ಆಗಿದ್ದಾನೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ, ಸಹೋದರಿ, ನೀನು ಸಾಧಾರಣವಾದಂಥವಳಲ್ಲ. ಸಹೋದರ, ನೀನು ಸಾಧಾರಣವಾದಂಥವ್ರನ್ನ, ನೀನು ಬಲಶಾಲಿ ಅಂತೇಳಿ ದೇವರು ಹೇಳ್ತಾ ಇದ್ದಾನೆ. ಯೆಹೋವನು ತನ್ನ ಜನರಿಗೆ ಏನಾಗಿದ್ದಾನಪ್ಪ ಅಂದ್ರೆ, ತೋಳು ಬಲ ಆತನು ಕೊಟ್ಟಿಲ್ಲ, ಆತನು ಒಂದು ರಥಗಳ ಬಲ ಕೊಟ್ಟಿಲ್ಲ, ಜನ ಬಲ ಕೊಟ್ಟಿಲ್ಲ, ಆತನು ಜ್ಞಾನ ಬಲ ಕೊಟ್ಟಿಲ್ಲ. ದೇವರು ಹೇಳ್ತಾ ಇದ್ದಾನೆ, ನಾನೇ ನೀನು ಬಲವಾಗಿರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎಂತ ಶ್ರೇಷ್ಠವಾದಂತ ಮಾತು, ಎಂತ ಬಲವಾದಂತ ಮಾತು ದೇವ್ರು ಹೇಳ್ತಾ ಇದ್ದಾನಪ್ಪ ಅಂದ್ರೆ, ತನ್ನ ಪ್ರಜೆಗಳನ್ನು ಎಷ್ಟೊಂದಾಗಿ ಆಧರಿಸ್ತಾ ಇದ್ದಾನಪ್ಪ ಅಂತಂದ್ರೆ, ತನ್ನ ಪ್ರಜೆಗಳನ್ನು ಆತನ ಎಷ್ಟೊಂದಾಗಿ ಪ್ರೀತಿ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ತನ್ನ ಪ್ರಜೆಗಳನ್ನು ಆತನ ಎಷ್ಟೊಂದಾಗಿ ಇಷ್ಟಪಡ್ತಾ ಇದ್ದಾನೆ, ಎಷ್ಟೊಂದಾಗಿ ಆತನು ಕಾಳಜಿ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ದೇವರು ಹೇಳ್ತಾ ಇದ್ದಾನೆ, ಓ ಸಹೋದರನೇ, ಓ ಸಹೋದರಿ, ನಿನಗೆ ಬೇಕಾಗಿರುವಂತ ಬಲ ಬೇಡ, ನಾನೇ ನೀನು ಬಲವಾಗಿರ್ತೀನಿ ಅಂತ ಹೇಳ್ತಾ ಇದ್ದಾರೆ ದೇವರು. ಈ ದಿವಸ ಸಹೋದರನೇ, ಸಹೋದರಿ, ನೀನು ಅನ್ಕೊಳ್ತಾ ಇರ್ಬೋದು, ನಾನು ದೇವರನ್ನ ನಂಬಿಕೊಂಡಿದ್ದೀನಿ, ದೇವ್ರನ್ನ, ನಾನು ನಿಸ್ಸಹಾಯಕನು ನೀನು ಅನ್ಕೊಳ್ತಾ ಇರ್ಬೋದು, ನಾನು ಬಲಹೀನ ಅನ್ಕೊಳ್ತಾ ಇದ್ದೇನು. ದೇವ್ರು ಹೇಳ್ತಾ ಇದ್ದಾನೆ ಈ ದಿವಸ, ನಾನೇ ನೀನು ಬಲವಾಗಿದ್ದೀನಿ ಅಂತ ಹೇಳ್ತಾ ಇದ್ದಾನೆ ದೇವರು. ಆತನೇ ನೀನು ಬಲವೂ ಆಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದೀವಿ. ಆತನೇ ನೀನು ಬಲವಾಗಿದ್ದಕ್ಕಾಗಿ ಈ ಲೋಕದಲ್ಲಾಗಲಿ, ಪರಲೋಕದಲ್ಲಾಗಲಿ, ಪಾತಾಳ ಲೋಕದಲ್ಲಾಗಲಿ
ನಿನ್ನನ್ನು ಜಯಿಸುವಂಥವ್ರು ಯಾರು ಇಲ್ಲ ಅಂತ ಹೇಳಿ ನೋಡ್ತೇವೆ. ಶತ್ರು ಸೈತಾನನಾಗಲಿ, ಶತ್ರು ಬೇರೆ ಒಂದು ಜನಗಳಾಗಲಿ, ದೇವರಂತ ಇದ್ದಾನೆ ನಿಶ್ಚಯವಾಗಿ ಆತನು ಸೋಲಿಸುವಂತವನಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯೆಹೋವನೇ ನೀನು ಬಲವಾಗಿದ್ದಕ್ಕಾಗಿ ನಿನ್ನನ್ನು ಎದುರಿಸುವಂಥವ್ರು ಯಾರು, ನಿನ್ನನ್ನು ಎದುರುಗೊಳ್ಳುವಂಥವ್ರು ಯಾರು? ದೇವರು ನಮ್ಮ ಬಲವಾಗಿದ್ದಕ್ಕಾಗಿ ನಮ್ಮನ್ನು ಎದುರಿಸುವಂಥ ಸಂದರ್ಭಗಳ್ಯಾವು, ನಮ್ಮನ್ನು ಎದುರಿಸುವಂಥ ಕಷ್ಟಗಳ್ಯಾವು, ನಮ್ಮನ್ನು ಎದುರಿಸುವಂಥ ಕಣ್ಣೀರ್ಯಾವು, ನಮ್ಮನ್ನು ಭಯಪಡಿಸುವಂಥ, ಕುಗ್ಗಿಸುವಂಥ, ಮೂಲೆ ಗುಂಪು ಮಾಡುವಂಥ ಕಾರ್ಯಗಳು ಯಾವುವು ಅಂತ ಹೇಳಿ ದೇವರು ಕೇಳ್ತಾ ಇದ್ದಾನೆ. ಈ ದಿವಸ ನೀನು ನಾನು ಯಾಕೆ ಆರಾಧನೆ ಮಾಡ್ಬೇಕಪ್ಪ ಅಂತಂದ್ರೆ, ಈ ದಿವಸ ನೀನು ನಾನು ಧೈರ್ಯದಿಂದ ಯಾಕೆ ದೇವ್ರ ಸನ್ನಿಧಿಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕಪ್ಪ ಅಂತಂದ್ರೆ, ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಿ ಭೂಲೋಕದಲ್ಲಾಗಿ ನಾವು ನೋಡ್ತಾ ಇದ್ದೀವಿ ಆತನೇ ನಮ್ಮ ಬಲವಾಗಿದ್ದಕ್ಕಾಗಿಯೇ ಪ್ರಿಯ ಸಹೋದರನೇ ಸಹೋದರಿ, ಈ ಲೋಕದಲ್ಲಿ ಯಾವುದೊಂದು ಕೂಡ ನಿನ್ನನ್ನು ಜಯಿಸಲು ಸಾಧ್ಯವಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರತಿಯೊಂದು ಕೂಡ ನಿನ್ನ ಕಾಲು ಕೆಳಗಡೆ ತರುವಂತ ದೇವರಾಗಿದ್ದಾನೆ ಆತನು. ಪ್ರತಿಯೊಂದು ಕೂಡ ಜಯದ ಮೇಲೆ ಜಯ, ಜಯದ ಮೇಲೆ ಜಯ ಆತನು ಕೊಡುವಂತ ದೇವರಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವೊಂದು ಸಂದರ್ಭ ಕೂಡ, ಯಾವೊಂದು ಸಮಸ್ಯೆ ಕೂಡ, ಯಾವುದೋ ಒಂದು ಬಾಧೆ ಕೂಡ ನೀನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ನೀನು ಬಾಧೆ ಪಡಬೇಕಾದಂತ ಅವಶ್ಯಕತೆ ಇಲ್ಲ. ಎಲ್ಲೋ ಮನೆಯಲ್ಲಿ ಕೂತ್ಕೊಂಡು ನೀನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ಲೋಕಕ್ಕಾಗಲಿ, ಲೋಕದಲ್ಲಿರುವ ಜನಗಳಾಗಲಿ, ಲೋಕದ ಕಷ್ಟಗಳಾಗಲಿ, ಲೋಕದ ಕಣ್ಣೀರಾಗಲಿ, ಲೋಕದಲ್ಲಿ ಉಂಟಾಗುವಂತ ಕ್ರೈಸ್ತ ಮಾರ್ಗದಲ್ಲಿ ನಡೆಯುವಂತ ಸಂದರ್ಭದಲ್ಲಿ ನಿನ್ ಜೀವಿತದಲ್ಲಿ ಬರುವಂತ ಪ್ರತಿಯೊಂದು ಕಷ್ಟ, ಕಣ್ಣೀರು, ಸಮಸ್ಯೆ, ಬಾಧೆಗಳು ನಿನ್ ಜೀವಿತದಲ್ಲಿ ಏನು ಉಂಟಾಗ್ತಾ ಇದೆ, ಸೈತಾನನಾಗಿ ಯಾವ ಒಂದು ಸಂದರ್ಭಗಳು ನಿನ್ ಜೀವಿತದಲ್ಲಿ ತರ್ತಾ ಇದ್ದಾನೆ, ಪ್ರತಿಯೊಂದು ಕೂಡ ಜಯಿಸಲು ದೇವರೇ ನೀನು ಬಲವಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಯಾವ ಸಮಸ್ಯೆಯಲ್ಲಿ ನೀನಿದ್ಯಾ, ಯಾವ ಬಾಧೆಯಲ್ಲಿ ನೀನಿದ್ಯಾ, ಯಾವ ಸಂದರ್ಭದಲ್ಲಿ ನೀನು ಹೋಗ್ತಾ ಇದೆಯಾ, ಪ್ರತಿಯೊಂದು ಕೂಡ ನೀನು ಜಯಿಸದೇ ಇರಬಹುದು. ಯೆಹೋವನೇ ನೀನು ಬಲವಾಗಿದ್ದಕ್ಕಾಗಿ ಆತನೇ ನಿನ್ನನ್ನು ತೆಗೆದುಕೊಂಡು ಹೋಗುವಂತವನಾಗಿದ್ದಾನೆ, ಆತನೇ ನಿನ್ನನ್ನು ಜಯ ಕೊಡುವಂತ ದೇವರಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಆತನ ಸನ್ನಿಧಿಯಲ್ಲಿ ಕಾಲಿಟ್ಟಂತ ನೀನು ನಾನು ಧೈರ್ಯದಿಂದ, ನಿಸ್ಸಂದೇಹದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ಹೇಳಿ ನೋಡ್ತೀವಿ. ಅಂದು ಇಸ್ರಾಯೇಲ್ ಪ್ರಜೆಗಳನ್ನು ನಾವು ನೋಡ್ತಾ ಇದ್ದೀವಿ, ಆತನೇ ಅವರು ಬಲವಾಗಿದ್ದು ನಡೆಸಿದಕ್ಕಾಗಿಯೇ ಅವರು ಕೆಂಪು ಸಮುದ್ರವನ್ನು ದಾಟ್ತಾ ಬಂದ್ರಂತ ಹೇಳಿ ನೋಡ್ತಾ ಇದೀವಿ. ಅವ್ರ ಕೈಯಿಂದ ಆಗದಂತ ಕಾರ್ಯ, ಅವ್ರು ನಡೆದು ಹೋಗದೇ ಇರುವಂತ ಮಾರ್ಗದಲ್ಲಿ ಅವ್ರ ಶಕ್ತಿಗೂ ಜ್ಞಾನಕ್ಕೂ ಮೀರಿರುವಂತ ಪ್ರಯಾಣ, ಆ ಪ್ರಯಾಣದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವ್ರ ಊಹೆಗೆ ಮೀರಿರುವಂತ ಪ್ರಯಾಣ ದೇವರನ್ನು ಪಾರು ಮಾಡ್ತಾ ಬಂದನಂತ ಹೇಳಿ ನೋಡ್ತಾ ಇದೀವಿ. ಅವ್ರ ಎದುರುಗಡೆ ಮರಣವು ನಿಂತ ಸಂದರ್ಭದಲ್ಲಿ ಕೂಡ ಮರಣವನ್ನು ವಿಭಾಗ ಮಾಡ್ತಾ ಬಂದನಂತ ಹೇಳಿ ನೋಡ್ತಾ ಇದೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಇಸ್ರಾಯೇಲ್ ಪ್ರಜೆಗಳಿಗೆ ದೇವರೇ ಬಲವಾಗಿದ್ದನಂತ ಹೇಳಿ ನೋಡ್ತಾ ಇದ್ದೀವಿ. ಪ್ರಿಯ ಸಹೋದರನೇ ಸಹೋದರಿ, ಅಂದು ಇಸ್ರಾಯೇಲ್ ಪ್ರಜೆಗಳು ನಡೆಸಿದಂತ ದೇವರೇ ಈ ದಿವಸ ಈ ಲೋಕ ಎಂಬ ಅರಣ್ಯದಲ್ಲಿ ನನ್ನನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಈ ಲೋಕದಲ್ಲಿರುವಂತವುಗಳನ್ನೆಲ್ಲೋ ಜಯಿಸಲು, ಆತನು ವಿಭಾಗಿಸಲು ಆತನೇ ನಮ್ಮ ಬಲವಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ಆತನನ್ನು ಆರಾಧನೆಯನ್ನು ಮಾಡಬೇಕು, ಆತನನ್ನು ಸ್ತುತಿಸ್ಬೇಕಂತ ಹೇಳಿ ನೋಡ್ತಾ ಇದ್ದೀವಿ. ದಾವೀದನ ಜೀವಿತದಲ್ಲೂ ಕೂಡ ನೋಡ್ತೀವಿ, ಕುಟುಂಬವು, ಅಣ್ಣ ತಮ್ಮಂದಿರು, ಅರಣ್ಯವು ಯಾವುದೊಂದು ಎದುರಾದ್ರೂ ಕೂಡ ನಾವು ನೋಡ್ತಾ ಇದ್ದೀವಿ. ಯೆಹೋವನೇ ಆತನ ಪಕ್ಷದಲ್ಲಿ ಇದ್ದಕ್ಕಾಗಿ, ಯೆಹೋವನೇ ಆತನ ಬಲವಾಗಿದ್ದಕ್ಕಾಗಿ ಆ ಒಂದು ಕಾಡಿನಲ್ಲಿದ್ದ ಕಾಡು ಮೃಗಗಳಾಗಲಿ ನಾವು ನೋಡ್ತಾ ಇದ್ದೀವಿ. ಲೋಕದಲ್ಲಿ ಒಂದು ರಾಜನಾದಂಥ ಸಮಯದಲ್ಲಿ ರಾಜರಾಗಲಿ, ಅರಸುಗಳಾಗಲಿ, ಶತ್ರುಗಳಾಗಲಿ ಯಾರೊಬ್ಬನು ಕೂಡ ಆತನ ಜಯಿಸಲಿಲ್ಲ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆತನ ಜಯದ ಮೇಲೆ ಜಯವನ್ನು ಅನುಗ್ರಹಿಸ್ತಾ ಹೋದನು ದಾವೀದನಿಗೆ ದೇವರು ಅಂತ ಹೇಳ್ತಾ ನೋಡ್ತಾ ಇದ್ದೀವಿ ಆತನ ಜೀವಿತದಲ್ಲಿ. ಪ್ರಿಯ ಸಹೋದರನೇ ಸಹೋದರಿ, ಯೆಹೋವನೇ ಆತನ ಬಲವಾಗಿದ್ದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ದಾವೀದನ ಜೀವಿತದಲ್ಲಿ ಜಯವಂತ ಹೇಳಿ ನೋಡ್ತಾ ಇದ್ದೀವಿ. ಅಷ್ಟು ಮಾತ್ರ ಇಸ್ರಾಯೇಲ್ ಪ್ರಜೆಗಳ ಮಧ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ಜಯವನ್ನು ಅನುಗ್ರಹಿಸ್ತಾ ಬಂದನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅದೇ ದೇವರು, ಅದೇ ಯೆಹೋವ ದೇವರೇ ದಿವಸ ನಮ್ಮ ಮಧ್ಯದಲ್ಲಿದ್ದಾನೆ. ಅದೇ ದೇವರು ನಿನಗೂ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಓ ಇಸ್ರಾಯೇಲರು ನಡೆಸಿದಂತ ದೇವರೇ, ಓ ದಾವೀದನನ್ನು ನಡೆಸಿದಂತ ದೇವರೇ, ಈ ದಿವಸ ನನ್ನನ್ನು ನಡೆಸ್ತಾ ಇದ್ದಾನೆ. ಆ ದೇವರೇ ನಮಗೆ ಬಲವಾಗಿದ್ದಕ್ಕಾಗಿ, ಆ ಇಸ್ರಾಯೇಲ್ ಪ್ರಜೆಗಳಿಗೆ ಬಲವಾದಂತ ದೇವರೇ, ದಾವೀದನಿಗೆ ಬಲವಾದಂತ ದೇವರೇ, ಈ ದಿವಸ ನಿನ್ನ ಜೀವಿತದಲ್ಲಿ ಆತನೇ ಬಲವಾಗಿದ್ದಕ್ಕಾಗಿ ಈ ದಿವಸ ನೀನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ, ನಾನು ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯೆಹೋವನೇ ನಮ್ಮ ಬಲವಾಗಿದ್ದಕ್ಕಾಗಿ ಈ ದಿವಸ ನೀನು ನಾನು ದೇವರ ಸನ್ನಿಧಿಯಲ್ಲಿ ನಾವು ಆತನನ್ನು ಆರಾಧನೆಯನ್ನು ಮಾಡಬೇಕು, ದೇವರನ್ನು ಸ್ತುತಿಸಬೇಕು, ದೇವರನ್ನು ಕೊಂಡಾಟ ಮಾಡಬೇಕು. ನಿಜವೇ ಪ್ರಭು, ನನ್ನ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬಂದು, ಎಷ್ಟೋ ಅವಮಾನಗಳು ಬಂದು, ಪ್ರಭು ನಾನು ನಿಲ್ಲದಂಥ ಸಮಯದಲ್ಲಿ ನಾನು ನಿಂತು ಇಲ್ಲಿವರೆಗೂ ಬಂದಿದ್ದೇನೆಂದ್ರೆ ಪ್ರಭು ಅದು ನನ್ನ ಜ್ಞಾನ ಅನ್ಕೊಂಡಿದ್ದ, ನನ್ನ ಬಲ, ನನ್ನ ಪ್ರಾರ್ಥನೆ, ನನ್ನ ಪರಿಶುದ್ಧತೆ ಅನ್ಕೊಂಡಿದ್ದೆ. ಪ್ರಭು ಅಯ್ಯ ನೀನೇ ನನ್ನ ಬಲವಾಗಿದ್ದೀರಿ ಪ್ರಭು, ಅದಕ್ಕೋಸ್ಕರನೇ ಇಲ್ಲಿವರೆಗೂ ನೀನು ನಡೆಸ್ತಾ ಬಂದಿದ್ದೀರಿ. ಅಯ್ಯ ನಿನಗೆ ವಂದನೆಯನ್ನು ಸಲ್ಲಿಸ್ತೀನಿ, ಅಯ್ಯ ನಿನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಓ ಸಹೋದರಿ, ಓ ಸಹೋದರನೇ, ಈ ಮಾತುಗಳನ್ನು ಕೇಳ್ತಾ ಇರುವಂತ ನೀನು ಇಲ್ಲಾರ್ದಂಥ ಪರಿಸ್ಥಿತಿಯಲ್ಲಿ ಇದೆಯೇನೋ, ಪ್ರತಿನಿತ್ಯ ಬಾಧೆಯಲ್ಲಿ ಬದುಕ್ತಾ ಇದೆಯೇನೋ, ನೀನು ಪ್ರತಿದಿನ ನಿಲ್ಲಾರ್ದಂಥ ಸ್ಥಿತಿಯಲ್ಲಿ, ದಿನ ಕಳಿಲಾರ್ದಂಥ ಸ್ಥಿತಿಯಲ್ಲಿ ನೀನು ಜೀವಿಸ್ತಾ ಇದ್ದೇನೋ. ಅಯ್ಯ ನನ್ನ ಬದುಕು, ನನ್ನ ಪ್ರಯಾಣ ಯಾವ ರೀತಿ ಅನ್ಕೊಳ್ತಾ ಇದೆಯೇನೋ,
ನಿನ್ನಿಲ್ಲಾರ್ದಂಥ ಸ್ಥಿತಿಯಲ್ಲೂ ದೇವರು ನಿನ್ನನ್ನು ನಿಲ್ಲಿಸುವಂಥವನಾಗಿದ್ದಾನೆ. ನಿನ್ನ ನಡಿಲಾರ್ದಂಥ ಸ್ಥಿತಿಯಲ್ಲಿ ಆತನು ನಡೆಸುವಂಥವನಾಗಿದ್ದಾನೆ. ನಿನ್ನ ಸಾಗದೇ ಇರುವಂಥ ಸಂದರ್ಭದಲ್ಲಿ ತನ್ನ ಬಲದಿಂದ ಆತನು ಸಾಗಿಸುವಂಥವನಾಗಿದ್ದಾನೆ. ಯಾಕಪ್ಪ ಅಂದರೆ ಆತನೇ ನಿನ್ನ ಬಲವಾಗಿದ್ದಾನೆ ಅಂತೇಳಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಈ ದಿವಸ ನೀನು ನಾನು ಆತನ ಸನ್ನಿಧಿಯಲ್ಲಿದ್ದಂಥ ನಾವು ಆತನನ್ನು ಆರಾಧನೆ ಮಾಡಬೇಕು, ಆತನನ್ನು ಸ್ತುತಿ ಮಾಡಬೇಕು. ಕಾರಣ ಏನಪ್ಪ ಅಂತಂದರೆ ಯೆಹೋವನೇ ನಮ್ಮ ಬಲವಾಗಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ. ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಎಲ್ಲರೂ ದೇವರಿಗೆ ಆರಾಧನೆ ಮಾಡೋದಕ್ಕೋಸ್ಕರ ಹೋಗೋಣ. ದೇವರು ತನ್ನ ಪ್ರಜೆಗಳ ಪಕ್ಷದಲ್ಲಿ ಯಾವ ರೀತಿ ಬಲವಾಗಿರ್ತಾನಪ್ಪ ಅಂತಂದರೆ, ಒಂದು ನಿಜವಾದಂಥ ನಡೆದಂಥ ಘಟನೆ ಒಂದು ಊರಲ್ಲಿ ಸಾಕ್ಷಿ ನಿಮ್ಮೆಲ್ರಿಗೂ ಹೇಳ್ತೀನಿ. ಎಲ್ಲರೂ ಸಾಕ್ಷಿ ಕೇಳಕ್ಕೆ ಸಿದ್ಧರಾಗಿದ್ದಾರೆ? ಎಲ್ಲರೂ ಇಲ್ಲೇ ಇದ್ದೀರಿ ಸಹೋದರರು? ಎಲ್ಲರೂ ಇಲ್ಲೇ ಇದ್ದಾರೆ? ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೀವಿ ದೇವರು ಯಾವ ರೀತಿ ತಮ್ಮ ಪ್ರಜೆಗಳ ಪಕ್ಷದಲ್ಲಿ ಬಲವಾಗಿರ್ತಾನಪ್ಪ ಅಂತಂದರೆ, ಒಂದು ಊರಲ್ಲಿ ಒಂದು ಬಡ ಕುಟುಂಬ ಇತ್ತು. ದೇವರನ್ನು ನಂಬಿಕೊಂಡಂಥ ಒಂದು ಕುಟುಂಬ ಇದ್ದಂಥ ಸಮಯದಲ್ಲಿ, ಒಂದು ಊರಲ್ಲಿದ್ದಂಥ ಸಮಯದಲ್ಲಿ ಭಾಳಷ್ಟು ಬಡವರು ಇದ್ದರಂತ. ಬಡವರು ಇದ್ದಂಥ ಸಮಯದಲ್ಲಿ ಗಂಡ, ಹೆಂಡತಿ, ಮಗ 3 ಜನ ಇರ್ತಾ ಇದ್ರು. 3 ಜನದಲ್ಲಿ ಗಂಡ ಏನು ಮಾಡ್ತಾ ಇದ್ದನಪ್ಪ ಅಂತಂದರೆ ವ್ಯಾಪಾರ ಮಾಡ್ತಾ ಇದ್ದನು. ವ್ಯಾಪಾರಕ್ಕೋಸ್ಕರ ಆತನು ಬೇರೆ ಬೇರೆ ಪಟ್ಟಣಗಳಿಗೆ, ಬೇರೆ ಬೇರೆ ಪ್ರಾಂತ್ಯಗಳಿಗೆ ಆತನು ಹೋಗ್ತಾ ಇದ್ದನು. ಮನೆಯಲ್ಲಿ ಯಾರು ಇರ್ತಾ ಇದ್ದಾರಪ್ಪ ಅಂತಂದರೆ ತಾಯಿ ಮತ್ತು ಮಗು ಇಬ್ಬರು ಇರ್ತಾ ಇದ್ದಾರಂತೆ. ಇದಂಥ ಸಮಯದಲ್ಲಿ ಒಂದು ಸಮಯದಲ್ಲಿ ಇದ್ದಕ್ಕಿದ್ದಾಗೆ ಏನಾಗ್ತದಪ್ಪ ಅಂತಂದರೆ ಮಗುವಿನ ಒಂದು ಅನಾರೋಗ್ಯಕ್ಕೆ ತುತ್ತಾಗ್ತಾನಂತೇಳಿ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ ಆತನು. ಆವಾಗ ತಂದೆ ಏನಾಗಿರ್ತಾನಪ್ಪ ಅಂದರೆ ಆತನು ತನ್ನ ಮನೆಯನ್ನು ಬಿಟ್ಟು ವ್ಯಾಪಾರಕ್ಕಾಗಿ ಬೇರೆ ಪಟ್ಟಣಕ್ಕೆ ಹೋಗಿರ್ತಾನ. ಬೇರೆ ಪಟ್ಟಣಕ್ಕೆ ಹೋದಂಥ ಸಮಯದಲ್ಲಿ ಆತನಿಗೆ ಹಲವು ದಿನಗಳಾಗ್ತಾವ. ಹೋದನಪ್ಪ ಅಂತಂದರೆ ಅವ್ರು ಹೋದ್ರಂದ್ರೆ 8 ದಿವಸ, 10 ದಿವಸ, 15 ದಿವಸ ಆಗ್ತಿತ್ತು. ಅಂಥ ಸಮಯದಲ್ಲಿ ಏನಾಗ್ತದ, ತಂದೆ ಮನೆಯಿಂದ ಹೊರಟು ಹೋದ್ಮೇಲೆ ಮಗನಿಗೆ ಏನಾಗ್ತದಪ್ಪ ಅಂದರೆ ಅನಾರೋಗ್ಯಕ್ಕೆ ಕಾರಣನಾಗ್ತಾನ. ಭಯಂಕರವಾದಂಥ ಅನಾರೋಗ್ಯಕ್ಕೆ ಕಾರಣ ಆದಂಥ ಸಮಯದಲ್ಲಿ ತಂದೆನೋ ವ್ಯಾಪಾರಕ್ಕೆ ಹೋಗಿದ, ತಾಯಿ ಒಬ್ಬಳೇ ಮನೆಯಲ್ಲಿದ್ದಂಥ ಸಮಯದಲ್ಲಿ ಏನು ಮಾಡ್ತಾ, ಮಗುವಿಗೆ ಏನು ಮಾಡಬೇಕು, ಹಾಸ್ಪಿಟಲ್ ತೆಗೆದುಕೊಂಡು ಹೋಗ್ಬೇಕು, ಆಸ್ಪತ್ರೆಗೆ ತೆಗೆದುಕೊಂಡು ಹೋಗ್ಬೇಕಪ್ಪ ಅಂದರೆ ಅವ್ರ ಹತ್ರ ಏನಿಲ್ಲಪ್ಪ ಅಂದರೆ ದುಡ್ಡಿಲ್ಲ, ಕಡು ಬಡವರು ಅವರು. ಆದರೂ ಕೂಡ ಏನಾಯ್ತಪ್ಪ ಅಂತಂದರೆ ಅಕ್ಕಪಕ್ಕದ ಇದ್ದಂಥವ್ರಿಗೆ ಕೇಳಿ, ನನ್ನ ಗಂಡು ವ್ಯಾಪಾರಕ್ಕೆ ಹೋಗಿದ್ದಾನೆ, ನಾನು ಬಂದ ತಕ್ಷಣ ನಿಮಗೆ ಇದು ಮಾಡ್ತೀನಿ, ನಾನು ನಿಮ್ಮನ್ನು ಹಣವನ್ನು ತೀರಿಸ್ತೀನಿ ಅಂತೇಳಿ ಏನು ಆಕೆ ತೆಗೆದುಕೊಂಡು ತನ್ನ ಮಗನನ್ನು ತೆಗೆದುಕೊಂಡು ಏನೋ ಒಂದು ರೀತಿಯಲ್ಲಿ ಅಲ್ಲಿರುವಂಥ ಆಸ್ಪತ್ರೆಯಲ್ಲಿ ಹೋಗಿ ತನ್ನ ಮಗನನ್ನು ತೋರಿಸ್ತಾ ಬಂದಳು. ತೋರಿಸ್ತಾ ಬಂದ ಮೇಲೆ ಡಾಕ್ಟ್ರ್ ಹೇಳಿದ್ರಂತ, ಹಳ್ಳಿಯಲ್ಲಿ ಅಲ್ಲಿ ಪ್ರಾಂತ್ಯಗಳಲ್ಲಿ ಏನಿರ್ತದಪ್ಪ ಅಂತಂದರೆ ಈ ಒಂದು ಹಾಸ್ಪಿಟಲಲ್ಲಿ ಆಗಲಿಲ್ಲಪ್ಪ ಅಂತಂದ್ರೆ ಏನೇನು ಹೇಳ್ತಾರೆ, ನೀವು ದೊಡ್ಡ ಆಸ್ಪತ್ರೆಗೆ ಹೋಗ್ರಿ ಅಂತ ಹೇಳೋರು ಬರೆದು ಕೊಡ್ತಾರೆ. ಯಾಕಪ್ಪ ಅಂದ್ರೆ ಇದು ನಿಮ್ಮ ಮಗನಿಗೆ ಅನಾರೋಗ್ಯಕ್ಕೆ ತುತ್ತಾಗಿ 3-4 ದಿವಸಗಳಾಗ್ತಾ ಬಂತು. ಆತನಿಗೆ ಏನಾಗ್ಯದಪ್ಪ ಅಂದ್ರೆ ಬಹಳಷ್ಟು ಅನಾರೋಗ್ಯ ಕೆಟ್ಟೋಗ್ಯದ, ಆತನೇ ಒಂದು ರೋಗಕ್ಕೆ ತುತ್ತಾಗ್ಯಾನಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಹೇಳಿದ್ಮೇಲೆ ಆ ಸ್ತ್ರೀ ಏನಾಗ್ತಾಳಪ್ಪ ಅಂತಂದ್ರೆ ತಾಯಿ ಭಯಪಟ್ಟು ಏನು ಮಾಡ್ತಾ, ಆ ಮಗುವಿಗೆ ಆ ಡಾಕ್ಟರ್ ಬರೆದು ಕೊಟ್ಟಿರ್ತಾನೆ. ಏನಪ್ಪ ಅಂದ್ರೆ ನೀವು ಇಂತಿಂಥ ಆಸ್ಪತ್ರೆಗೆ ಹೋಗ್ರಿ, ಅಲ್ಲಿ ಏನಪ್ಪ ಅಂದ್ರೆ ಒಬ್ಬ ವೈದ್ಯನರ ಅವ್ರು ಈ ಒಂದು ರೋಗದ ಏನಾರಪ್ಪ ಅಂದ್ರೆ ಸ್ಪೆಷಲಿಸ್ಟರ ಅಂತ ಹೇಳಿರ್ತಾರೆ. ಆ ಸ್ಪೆಷಲಿಸ್ಟ್ ಭಾಳ ಫೇಮಸ್ ಇದ್ದಂಥವ್ರು, ಅವ್ರ ಸ್ಪೆಷಲಿಸ್ಟ್, ನೀವು ಅವ್ರ ಹತ್ರ ಹೋರಿ ಅಂತ ಹೇಳ್ತಾರೆ. ಅಂದಾಗ ಆ ಸಹೋದರಿ ಏನು ಮಾಡ್ತಾವಪ್ಪ ಅಂದರೆ, ಕ್ರೈಸ್ತ ಸಹೋದರಿ, ಅಲ್ಲಿ ಹೋಗುವಂಥ ಆ ಒಂದು ಹಣ ಆಗಲಿ, ಆದಾಯವಾಗಲಿ ಆಕಿನ ಹತ್ರ ಏನೂ ಇರಲ್ಲ. ತೆಗೆದುಕೊಂಡು ಮನೆಗೆ ಬರ್ತಾಳ, ಬಂದು ಪ್ರಾರ್ಥನೆ ಮಾಡ್ತಾಳಕಿ, ನನ್ನ ಗಂಡ ಏನೋ ವ್ಯಾಪಾರಕ್ಕಾಗಿ ಹೋಗಿದ್ದಾನ ಪ್ರಭು, ಬರೋದಕ್ಕೋಸ್ಕರ ಏನು ಎಷ್ಟು ದಿನ ಆಗ್ತದೆ ಗೊತ್ತಿಲ್ಲ, ಆದರೆ ಮಗನು ದಿನೇ ದಿನೇ ಆರೋಗ್ಯ ಕ್ಷೀಣಿಸ್ತಾ ಇದೆ, ದಿನೇ ದಿನೇ ಆತನ ವ್ಯವಸ್ಥೆ ಹದಿಗೆಡ್ತಾ ಇದೆ ಪ್ರಭು. ಆದರೆ ನಾನು ನಿನ್ನನ್ನು ನಂಬಿಕೊಂಡಿದ್ದೇನೆ ಪ್ರಭು, ನೀನು ಸಹಾಯ ಮಾಡುವಂಥ ದೇವರಾಗಿದ್ದೀರಿ ಅಯ್ಯ. ನಿನ್ನ ಪ್ರಜೆಗಳಿಗೆ ನಂಬುವುದಂಥ ದೇವರಿಗೆ, ನಿನ್ನನ್ನು ನಂಬಿದಂಥ ದೇವರಿಗೆ, ನಿನ್ನ ಪ್ರಜೆಗಳಿಗೆ ನೀನು ಬಲವಾಗಿರುವಂಥ ದೇವ್ರು ನೀನಾಗಿದೆ ಅಂತ ಹೇಳಕ್ಕೆ ಏನು ಮಾಡ್ತಾವಪ್ಪ ಅಂದರೆ ಪ್ರಾರ್ಥನೆ ಮಾಡ್ತಾಳ. ದಿನಗಳಂಗೆ ಕ್ಷೀಣಿಸ್ತಾ ಹೋಗ್ತಾವ. ಮಗನೊಂದು ಆರೋಗ್ಯ ಏನಾಗ್ತದೆ, ಕ್ಷೀಣಿಸ್ತಾ ಬರ್ತದೆ. ಆದರೂ ಕೂಡ ಆಕೆ ಅದೇ ರೀತಿ ಏನು ಮಾಡ್ತಾವಪ್ಪ ಅಂದರೆ ಪ್ರಾರ್ಥನೆ ಮಾಡ್ತಾ. ಮಗು ಏನಾಗ್ತದಪ್ಪ ಅಂದರೆ ಎದ್ದು ಓಡಾಡುವಂಥ ಮಗು ಬೆಡ್ ಮೇಲೆ ಮಲಗುವಂಥ ಸ್ಥಿತಿ ಬರ್ತದೆ, ಅಷ್ಟೊಂದು ಆರೋಗ್ಯ ಕ್ಷೀಣಿಸ್ತದೆ. ಆದರೂ ಕೂಡ ಆಕೆ ಏನು ಮಾಡ್ತಾ, ಪ್ರಾರ್ಥನೆ ಮಾಡ್ತಾ ಇರ್ತಾ. ಮಾಡುವಂಥ ಸಮಯದಲ್ಲಿ ಏನಾಗ್ತದಪ್ಪ ಅಂತಂದರೆ ಯಾರೊಬ್ಬ ಒಂದು ಈ ಡಾಕ್ಟರ್ ಹೇಳಿದನೋ ಆ ಒಂದು ಸ್ಥಳಕ್ಕೆ ನೀವು ಹೋಗಿ ಏನಪ್ಪ ಅಂದ್ರೆ ಆ ಡಾಕ್ಟರ್ ತೋರಿಸ್ಕೊಂಡಂಥ ಸಮಯದಲ್ಲಿ ಈಗ ಯಾವಾಗಾದ್ರೂ ಪ್ರಾರ್ಥನೆ ಮಾಡ್ತಾ ಇರ್ತಾವೆ ಸ್ತ್ರೀ ಮಾಡುವಂಥ ಸಮಯದಲ್ಲಿ ಆ ಒಂದು ಡಾಕ್ಟ್ರಿಗೆ ಏನಾಗ್ತದಪ್ಪ ಅಂತಂದರೆ ಈ ಯಾವ ಡಾಕ್ಟರ್ ಬಲ್ ಬರೆದು ಕೊಟ್ಟಿರ್ತಾರಲ್ರಿ
ಆ ಡಾಕ್ಟ್ರ್ ಭಾಳ ಫೇಮಸ್ ಇರ್ತಾನೆ. ಆ ಡಾಕ್ಟ್ರ್ ಏನಪ್ಪ ಅಂತಂದರೆ ಒಳ್ಳೆ ಹೆಸರು ಪಡೆದಿರ್ತಾನೆ. ಆ ಡಾಕ್ಟ್ರಿಗೆ ಪುರಸ್ಕಾರ ಕೊಡೋದಕ್ಕೋಸ್ಕರ, ಆತನಿಗೆ ಪ್ರಶಸ್ತಿ ಕೊಡೋದಕ್ಕೋಸ್ಕರ ಒಂದು ಊರಿಗೆ ಏನಪ್ಪ ಅಂತಾರೆ ಆಹ್ವಾನ ಬಂದಿರ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆಹ್ವಾನ ಬಂದಂಥ ಸಮಯದಲ್ಲಿ ಆತನ ಆ ಒಂದು ಪುರಸ್ಕಾರ ತೆಗೆದುಕೊಳ್ಳೋದಕ್ಕಾಗಿ, ಪ್ರಶಸ್ತಿ ತೆಗೆದುಕೊಳ್ಳೋದಕ್ಕಾಗಿ ಏನು ಮಾಡ್ತಾನ, ಆ ಒಂದು ಫೇಮಸ್ ಇದ್ದಂಥ ಡಾಕ್ಟರ್ ಏನು ಮಾಡ್ತಾನಪ್ಪ ಅಂದರೆ ಫ್ಲೈಟನ್ನು ತೆಗೆದುಕೊಂಡು ಏನು ಮಾಡ್ತಾನಪ್ಪ ಅಂತಂದರೆ ಆತನು ತಾನು ಸೇರಬೇಕಾದಂಥ ದೇಶಕ್ಕೆ ಎಲ್ಲ ಆತನಿಗೆ ಆಹ್ವಾನ ಮಾಡ್ರು, ಅಲ್ಲ ಆತನು ಹೋಗ್ತಾನೆ. ಹೋಗುವಂಥ ಸಮಯದಲ್ಲಿ ನೋಡ್ತೀವಿ ಏನಾಗ್ತದಪ್ಪ ಅಂತಂದರೆ ಭಯಂಕರವಾದಂಥ ವಾತಾವರಣದಲ್ಲಿ ಏನಾಗ್ತದಪ್ಪ ಅಂದರೆ ಬದಲಾವಣೆ ಆಗ್ತದೆ ಅಂತ ಹೇಳಿ ನೋಡ್ತೀವಿ. ಬದಲಾವಣೆ ಆಗ್ತದೆ, ಇದ್ದಕ್ಕಿದ್ದಂಗೆ ಮಳೆ, ಗುಡುಗು, ಸಿಡಿಲಾಗ್ತದೆ. ಏನಾಗ್ತದೆ, ಸಿಡಿಲಾದಂಥ ಸಮಯದಲ್ಲಿ ಆತನ ಸೇರ್ಬೇಕಾದಂಥ ಪ್ರಾಂತ್ಯಕ್ಕೆ ಸೇರದೆ ಏನು ಮಾಡ್ತಾನಪ್ಪ ಅಂತಂದರೆ ಬೇರೆ ಒಂದು ಸಮೀಪ ಇದ್ದಂಥ ಒಂದು ವಿಮಾನ ನಿಲ್ದಾಣದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ ಸ್ಟಾಪ್ ಮಾಡ್ತಾರೆ ಅಂತೇಳಿ. ಯಾಕಪ್ಪ ಅಂದರೆ ವಾತಾವರಣ ಅನುಕೂಲವಾಗಿರಲಿಲ್ಲ ಅಂದ್ರೆ ಒಂದು ಪ್ಲೇನ್ ಅದೇ ರೀತಿ ಒಯ್ಯಲ್ಲವ್ರು ಎಲ್ಲಿ ಹೋಗ್ಬೇಕಲ್ಲಿ ಅವ್ರು ಏನು ಮಾಡ್ತಾರೆ, ಸಮೀಪ ಇದ್ದ ಏರ್ಪೋರ್ಟಿಗೆ ಲ್ಯಾಂಡ್ ಮಾಡ್ತಾರೆ. ಅಲ್ಲಿ ಲ್ಯಾಂಡ್ ಆಗ್ತಾನೆ ಆತನು. ಲ್ಯಾಂಡ್ ಆಗಿ ಏನು ಮಾಡ್ತಾನಪ್ಪ ಅಂತಂದರೆ ಫ್ಲೈಟ್ ಆದ್ರೂ ಹೋಗೋದಿಲ್ಲ, ಏನು ಮಾಡ್ಬೇಕಂತೇಳಿ ಕಾರ್ ತೆಗೆದುಕೊಳ್ತಾನೆ ಆತನು. ಯಾಕಪ್ಪ ಅಂದ್ರೆ ಆತನಿಗೆ ಅಲ್ಲಿ ಏನು ಸಿಗ್ಲತ್ತದ್ರಿ, ಪ್ರಶಸ್ತಿ ಸಲಿಂದ ಕರೆದಾರ ಅವನಿಗೆ, ದೊಡ್ಡ ಡಾಕ್ಟರ್ ನಾವು. ಅದಕ್ಕೆ ಏನು ಮಾಡ್ತಾನವ, ನಾ ಸೇರ್ಲೇಬೇಕು ಆ ಸಮಯಕ್ಕೆ ಅಂತೇಳಿ ಏನು ಮಾಡ್ತಾನ, ಅಲ್ಲಿ ಒಂದು ಕಾರ್ ತೋತಾನ, ಬಾಡಿಗೆ ಕಾರ್ ತೆಗೆದುಕೊಂಡು ಏನು ಮಾಡ್ತಾನ, ಕಾರ್ ತೆಗೆದುಕೊಂಡು ಆ ಏರ್ಪೋರ್ಟಿಂದ ಹೋಗೋದಕ್ಕೆ ಬೈ ರೋಡ್ ಹೋಗೋದಕ್ಕೋಸ್ಕರ ಪ್ರಾರಂಭ ಮಾಡ್ತಾನೆ ಅಂತೇಳಿ. ಹೋಗ್ತಾನ, ಮಳೆ ಬರ್ತಿರ್ತಾ ಹೋಗೋದು ಆತನ ಅದೇ ರೀತಿ ಹೋದಂಥ ಸಮಯದಲ್ಲಿ ಒಂದು ಊರು ಸೇರ್ಕೊಂಡಂಥ ಸಮಯದಲ್ಲಿ ಭಯಂಕರವಾಗಿ ಮಳೆ ಬರ್ತದೆ ಅಂತೇಳಿ. ವಿಪರೀತವಾದ ಗುಡುಗು, ಸಿಡಿಲು, ಭಯಂಕರವಾದ ತುಫಾನ್ ಗಾಳಿ ಬಂದಂಥ ಸಮಯದಲ್ಲಿ ಅವಾಗ ಡ್ರೈವರ್ ಏನಂತಾನಪ್ಪ ಅಂತಂದರೆ, ಸರ್ ಮಳೆ ಭಾಳ ಉಂಟದ, ನಮಗೆ ನಡೆಸೋದಕ್ಕೋಸ್ಕರ ಎದರಿಂದ ಏನೂ ಕಾಣಿಸಲ್ಲ ಉಂಟದ ಅಂಥೇಳಿ ಒಂದು ಕಡೆ ಆತನ ಕಾರ್ ಏನು ಮಾಡ್ತಾನಪ್ಪ ಅಂದರೆ ಪಕ್ಕದಲ್ಲಿ ಹಾಕ್ತಾನೆ ಅಂತೇಳಿ. ಪಕ್ಕದಲ್ಲಿ ಹಾಕದಂಥ ಸಮಯದಲ್ಲಿ ಅಲ್ಲೊಂದು ಗುಡಿಸಲಿರ್ತದೆ. ಅವಾಗ ಏನು ಹೇಳ್ತಾನಪ್ಪ ಅಂತಂದರೆ ಆತನು, ಸರ್ ನಾನು ಇಲ್ಲೇ ಕಾರಲ್ಲೇ ಇಟ್ಕೋತೀನಿ, ನೀವು ಕೂಡ ಇಲ್ಲೊಂದು ಮನೆ ಕಾಣ್ತಾ ಇದೆ, ಅಲ್ಲಿ ಆಶ್ರಯ ತೆಗೆದುಕೊಡ್ರಿ, ನೀವೇ ಅಲ್ಲಿ ಹೋಗಿ ಯಾರಾದರೂ ಸಿಗ್ತಾರೇನೋ ಅಲ್ಲಿ ಕೂತ್ಕೊಂಡು ನೀವು ಮಾತಾಡ್ರಿ ಅಂತೇಳಿ ಡ್ರೈವರ್ ಏನು ಹೇಳ್ತಾನ ಆತನಿಗೆ ಹೇಳ್ತಾನೆ. ಅವಾಗ ಆತನು ಅಂತಾನೆ, ಡಾಕ್ಟ್ರ ಮಳೆ ಭಾಳ ವಿಪರೀತವಾಗಿದೆ, ತುಫಾನ್ ಗಾಳಿ ಇದ್ದದ, ಒಂದು ಮನೆಯನ್ನು ಆಶ್ರಯ ತೆಗೆದುಕೊಳ್ಳೋಣ ಅಂತೇಳಿ ಏನು ಮಾಡ್ತಾನ, ಆ ಮನೆ ಒಳಗಡೆ ಹೋಗ್ತಾನೆ ಅಂತೇಳಿ ಆತನು. ಹಲ್ಲೆಲೂಯಾ. ಆ ಮನೆ ಒಳಗೆ ಹೋದ ತಕ್ಷಣ ಆತನ ಏನು ಮಾಡ್ತಾನ, ಮನೆಯಲ್ಲಿ ಹೋಗ್ತಾನ, ಕೂತ್ಕೋತಾನ, ಕರಿತಾನ. ಕರೆದ ಬಳಿಕ ಆ ಸಹೋದರಿ ತೆಗೆದ ಮೇಲೆ ಆತನ ಮನೇಲಿ ಹೋಗಿ ಕೂತ್ಕೋತಾನ. ಕೂತ್ಕೊಂಡು ಬೇಕಾದಂಥ ಟವಲ್ ಆಗಲಿ ಏನೇ ಆಗಲಿ ಅವರು ಕೊಡ್ತಾಳ ಆ ಸಹೋದರಿ. ಕೊಟ್ಟು ಕೂತ್ಕೊಂಡಂಥ ಸಮಯದಲ್ಲಿ ಆತನೆಲ್ಲ ಹೇಳ್ತಾನೆ, ಹಿಂಗೆ ನಾನು ಹೋಗ್ತಾ ಇದ್ದೆ, ಹಿಂಗೆ ನನ್ನ ಕಾರ್ ಏನಾಗಿದೆಪ್ಪ ಅಂತಂದರೆ ಮುಂದೆ ಚಲಿಸ್ತಾ ಇಲ್ಲ, ಭಯಂಕರದ ಮಳೆ ಬಂದಂದ್ರೆ ಅವಾಗ ಕೂತ್ಕೊಡ್ರಿ ಅಂತ ಹೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ ಅವರು ಸ್ಥಳ ಮಾಡಿಕೊಡ್ತಾಳೆ. ಸ್ಥಳ ಮಾಡ್ಕೊಡುವಂಥ ಸಮಯದಲ್ಲಿ ಅವಾಗ ಆ ಸಹೋದರಿ ಏನು ಮಾಡ್ತಾಳಪ್ಪ ಅಂದ್ರೆ ಕಂಟಿನ್ಯೂ ಆಗಿ ಪ್ರೇಯರ್ ಮಾಡ್ತಾ ಇರ್ತಾಳೆ. ಆ ಡಾಕ್ಟ್ರುಗಲ್ಲಿ ಕುಂದಿರ್ಸ್ತಾಳ. ಆಕಿ ಮತ್ತೆ ಹೋಗಿ ತನ್ನ ಮಗ ಏನಪ್ಪ ಪೂರ್ತಿ ಏನಪ್ಪ ಅಂದ್ರೆ ಸಾಯುವಂಥ ಸ್ಥಿತಿಗೆ ಬಂದಿರ್ತಾನೆ. ಅವಾಕಿ ಆತನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತಿರ್ತಾನೆ. ಅವಾಗ ಆ ಡಾಕ್ಟ್ರಿಗೆ ಅಲ್ಲೇ ಕುಂದಿರ್ಸಾಕಿ ಮತ್ತೆ ಪ್ರೇಯರ್ ಮಾಡಕ್ಕೆ ಹೋದ ಸಮಯದಲ್ಲಿ ಆ ಒಂದು ಸೀನ ಯಾರು ನೋಡ್ತಾರೆ, ಡಾಕ್ಟರ್ ನೋಡ್ತಾನೆ. ಏನು ಮಾಡ್ತಾಳೆ ಸಹೋದರಿ ಅಂತ ಹೇಳಿ ನೋಡಿದಾಗ ಪ್ರಾರ್ಥನೆ ಮಾಡ್ತಿರ್ತಾಳ. ಅವಾಗ ನೆಗ್ಲಿಜೆನ್ಸಿ ಮಾಡ್ತಾನೆ, ಏನೋ ಪ್ರಾರ್ಥನೆ ಆಗತನ ನೋಡ್ತಾನ, ಕೂತ್ಕೋತಾನ ಬಂದು. ಆಮೇಲೆ ಆ ಪ್ರಾರ್ಥನೆ ಆದ ಬಳಿಕ ಸಹೋದರಿ ಎದ್ದು ಬರ್ತಾಳೆ. ಎದ್ದು ಬಂದಾಗ ಕೇಳ್ತಾನ ಡಾಕ್ಟರ್ ಏನಂತ, ಏನು ಮಾಡ್ದಮ್ಮ ಇಷ್ಟತನ ಅಂತ ಕೇಳ್ತಾಳ. ಏನಿಲ್ರಿ ಡಾಕ್ಟ್ರ್, ಏನಿಲ್ರಿ ಸರ್, ನನ್ನ ಮಗನಿಗೆ ಆರೋಗ್ಯ ಇಲ್ಲ, ಕ್ಷೀಣಿಸ್ತಾ ಇದೆ, ಅದಕ್ಕೋಸ್ಕರನೇ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ. ಓ ನೀವು ಕ್ರೈಸ್ತರೇನ್ರಿ ಅಂತ ಕೇಳ್ತಾನ. ಏನು ಕೇಳ್ದಾನ? ಯಾಕಪ್ಪ ಅಂದ್ರೆ ಪ್ರಾರ್ಥನೆ ಮಾಡೋಂಥವ್ರು ಯಾರ್ರಿ? ಸಹೋದರ್ರಿ. ಯಾರು ಮಾಡ್ತಾರೆ? ಕ್ರೈಸ್ತರು ಮಾಡ್ತಾರೆ, ಎಲ್ರಿಗೂ ಗೊತ್ತದ. ನೀವು ಕ್ರೈಸ್ತರೇನ್ರಿ ಅಂತ ಕೇಳ್ತಾರೆ. ಹೌದ್ರಿ ನಾವು ಕ್ರೈಸ್ತರಿದ್ದೇವೆ, ದೇವ್ರು ನಂಬಿಕೊಂಡಂಥವ್ರು ಅಂತಂತ. ನಿಂಗೆ ನಂಬಿಕೆ ಅದಾನ, ನೀನು ದೇವ್ರ ಸ್ವಸ್ಥತೆ ಮಾಡ್ತಾನ ಅಂತ ಹೇಳಿ. ಹಾಂ ನಂಗೆ ನಂಬಿಕೆ ಅದ ರೀ ಡಾಕ್ಟ್ರೇ, ನಂಗೆ ಸಹೋದರಿ ಸರ್ ಅಂತ ಹೇಳಕ್ಕೆ ಅಂತ. ಆಯ್ತು ಪ್ರಾರ್ಥನೆ ಮಾಡುವಂತಂದ. ಇವೆಲ್ಲ ಏನ ಸ್ವಲ್ಪ ಹೀನವಾಗಿ ಮಾತಾಡ್ತಾನಕ್ಕಿ, ದೇವರಿಲ್ಲ ಏನೂ ಇಲ್ಲ ಅಂಥೇಳಿ. ಅವಾಗ ಆತನು ಭಾಳ ಕನಿಷ್ಠವಾಗಿ ಆಕಿಗೆ ಮಾತಾಡ್ತಾನೆ ಸಹೋದರಿ. ಅಂದ್ರೆ ನಾನು ಒಬ್ಬ ಡಾಕ್ಟರ್ ಇದ್ದೀನಿ, ನಾನು ಒಬ್ಬ ಏನಿದ್ದೀನಿ ಡಾಕ್ಟರ್ ಇದ್ದೀನಿ, ನಾನು ಓದೋ ಇದ್ದೀನಿ, ಸೈನ್ಸ್ ಇದ್ದೀನಿ, ಇವೆಲ್ಲ ಸುಳ್ಳು ಅಂತೇಳಿ ಆತನೇ ಹೇಳ್ತಾನೆ. ಆವಾಗ ಮತ್ತೆ ಹೋಗಕ್ಕೆ ಪ್ರಾರ್ಥನೆ ಮಾಡ್ತಾಳ ಸಹೋದರಿ. ಆ ಪ್ರಾರ್ಥನೆ ಏನಂತ ಮಾಡ್ತಿರ್ತಾವಪ್ಪ ಅಂತಂದರೆ, ಎರಡನೇ ಸಾರ್ತಿ ಹೋಗಿ ಈ ಡಾಕ್ಟರ್ ಕೇಳ್ತಾನೆ ಏನಂತೆ ಪ್ರಾರ್ಥನೆ ಮಾಡ್ತಿರ್ಬೋದು ಈಕಿ ಪದೇ ಪದೇ ಹೋಗಿ ಮಾಡ್ತಾಳ ಅಂತೇಳಿ ಕೇಳಿದಂಥ ಸಮಯದಲ್ಲಿ
ಹೋಗಿ ಆ ಪ್ರಾರ್ಥನೆಯನ್ನು ಕೇಳ್ತಾನವ. ಏನು ಮಾಡ್ತಾಳೆ ಸಹೋದರಿ? ಕೇಳಿದಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಮತ್ತೆ ತಿರುಗಿ ಬರ್ತಾಳೆ. ಡಾಕ್ಟರ್ ಕೇಳ್ತಾನ, ಏನಂತ ಹೇಳಿ ಪ್ರಾರ್ಥನೆ ಮಾಡ್ತಿದವ ನಿಮ್ಮ ಮಗನ ಸಲುವಾಗಿ? ಅವಾಕಿ ಡಾಕ್ಟ್ರಿಗೆ ಹೇಳ್ತಾಳ, ನಾನು ಇಲ್ಲಿ ಸ್ಥಳದಲ್ಲಿರುವಂಥ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದೆ ನನ್ನ ಮಗನಿಗೆ. ಅವಾಗ ಡಾಕ್ಟರ್ ಹೇಳಿದಾರ, ನಂಬಲ್ಲಿ ವಾಸಿ ಆಗಲ್ಲಮ್ಮ, ಈ ರೋಗ ಅದ, ಭಾಳ ದಿವಸ ಆಯ್ತನಿಗೆ ಬಂದು. ನೀವೇನು ಮಾಡ್ರಿ, ಇಲ್ಲಿ ಸಿಟಿಯಲ್ಲಿ ಒಬ್ಬ ಡಾಕ್ಟರ್ ಇರ್ತಾರ, ಅವ್ರು ಈ ರೋಗದ ಏನಾರ ಸ್ಪೆಷಲಿಸ್ಟರ, ನೀವು ಅವ್ರ ಬಳಿ ತೆಗೆದುಕೊಂಡು ಹೋದ್ರೆ ಆರೋಗ್ಯವಾಗ್ತದ ಅಂಥೇಳಿ ಅವ್ರು ಹೇಳದ ಮೇಲೆ ಅಲ್ಲಿ ತೆಗೆದುಕೊಂಡು ಹೋಗ್ಲಕ್ ನನ್ನ ಹತ್ರ ದುಡ್ಡಿಲ್ಲ. ಅಲ್ಲಿ ವಾಹನಕ್ಕೆ ಹೋಗ್ಬೇಕಂದ್ರು, ಬಸ್ಸಿಂದ ಎದರಿಂದ ಹೋಗ್ಬೇಕಂದ್ರು ನನ್ನ ಹತ್ರ ದುಡ್ಡಿಲ್ಲ. ಅಲ್ಲಿ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಅವ್ರಿಗೆ ಕೊಡಕ್ನು ನನ್ನ ಬಳಿ ಏನಿಲ್ಲ, ದುಡ್ಡಿಲ್ಲ. ಸ್ಪೆಷಲಿಸ್ಟ್ಗಳ ಬಳಿ ಹೋದಾಗ ಏನು 100 ರೂಪಾಯಿ 200 ರೂಪಾಯಿ ಇರ್ತದೆ, ಡಾಕ್ಟರ್ಗಳು ರೇಟ್ ಹೈ ಇರ್ತದೆ. ಅದು ಕೊಡಕ್ನು ನನ್ನ ಬಳಿ ಇಲ್ಲ. ಅದಕ್ಕೋಸ್ಕರ ನಾನು ದೇವ್ರಿಗೆ ನಾನು ಪ್ರಾರ್ಥನೆ ಮಾಡತ್ತೀನಿ, ಆ ಡಾಕ್ಟ್ರೇ ನನ್ನ ಮನೆಗೆ ಬರ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡತ್ತೀನಿ ಡಾಕ್ಟ್ರೇ ಅಂತ. ಹಲ್ಲೆಲೂಯ. ಹೇಳ್ದಂಥ ಸಮಯದಲ್ಲಿ ಆ ಡಾಕ್ಟರ್ ಯಾರು ಅಂತ ಕೇಳ್ತಾನ. ಆ ಡಾಕ್ಟರ್ ಹೆಸರು ಹೇಳ್ತಾಕಿ, ಆ ಡಾಕ್ಟರ್ ಹೆಸರು ಹೇಳಿರ್ತಾನವ, ಈ ಡಾಕ್ಟರ್ ಬಲ್ ಹೋಗಂತೇಳಿ. ಆ ಡಾಕ್ಟ್ರೇ ಮನೆಗೆ ಬಂದಿರ್ತಾನಂತೇಳಿ. ಹಲ್ಲೆಲೂಯ. ಯಾರು ಪ್ರಶಸ್ತಿ ತೆಗೆದುಕೊಳ್ಳಕ್ ಹೋಗ್ತಿರ್ತಾರೋ, ಯಾರೋ ಸ್ಪೆಷಲಿಸ್ಟ್ ಡಾಕ್ಟರ್ ಆಗಿರ್ತಾನೋ, ಯಾವಾಗಾದ್ರೂ ಸ್ತ್ರೀ ಹೇಳ್ತಾಳೋ, ಇಂಥ ಒಂದು ವೈದ್ಯನಿಗಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರೀ, ಆತನೇ ನನ್ನ ಮನೆಗೆ ಬರ್ಬೇಕಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂದಾಗ, ಆ ಡಾಕ್ಟರ್ ಯಾವಾಗಾದ್ರೂ ಈ ಮಾತು ಕೇಳ್ತಾನೋ, ಆತನ ಕಣ್ಣಲ್ಲಿ ನೀರು ಬರ್ತಾವಂತೇಳಿ ನೋಡ್ತಾ ಇದ್ದೀವಿ. ಆತನು ನಿಂತಂಥ ಸ್ಥಳದಲ್ಲಿ ಕುಸಿದು ಹೋಗ್ತಾನೆ. ಒಂದು 5 ನಿಮಿಷಕ್ಕಿಂತಲೂ ಮುಂಚೆ ಆ ಸ್ತ್ರೀ ಪ್ರಾರ್ಥನೆ ಮಾಡೋಂಥದ್ದು ನೋಡಿ, ಕಣ್ಣೀರು ಸುರಿಸುವಂಥದ್ದು ನೋಡಿ, ಆ ಮಗನ ಮೇಲೆ ಪ್ರಾರ್ಥನೆ ಕೈ ಮಾಡೋದು ಗೇಲಿ ಮಾಡಿರ್ತಾನೆ, ಆತನ ಅಪಹಾಸ್ಯ ಮಾಡಿರ್ತಾನ. ಆದ್ರೆ ಯಾವಾಗಾದ್ರೂ ಮರುಕ್ಷಣ ಒಂದು 5 ನಿಮಿಷದ ನಂತರವೇ ಆತನು ಯಾವಾಗಾದ್ರೂ ಈ ಸುದ್ದಿ ಕೇಳ್ತಾನೋ, ಆತನು ನಾನು ಆ ಡಾಕ್ಟರ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಖಚಿತವಾಗಿ ನನ್ನ ದೇವರು ನನ್ನ ಹತ್ರ ಆತನಿಗೆ ಕಳಿಸ್ತಾನಂತ ಆ ಸ್ತ್ರೀ ಧೈರ್ಯದಿಂದ ಹೇಳ್ತಾಳು. ಡಾಕ್ಟರ್ ಆತನ ಕಣ್ಣೀರಿನಿಂದ ತನ್ನಿದ್ದಂಥ ಸ್ಥಳದಲ್ಲಿ ಕುಸಿದು ಹೋಗ್ತಾನಂತ ಹೇಳ. ಅವಾಗ ಆ ಸ್ತ್ರೀ ಕೇಳ್ದ, ಏನಾಯ್ತು ರೀ ಸರ್, ಏನಾಯ್ತು ಸರ್? ಅಮ್ಮ, ನೀನು ಮಾಡುವಂಥ ಪ್ರಾರ್ಥನೆ ದೇವ್ರಿಗೆ ಕೇಳಿದ. ಅಮ್ಮ, ನೀನು ನಂಬಿಕೊಂಡಂಥ ದೇವರು ಸತ್ಯ ದೇವರು. ನೀನು ಯಾರು ಡಾಕ್ಟರ್ಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದೀವು, ನೀನು ಯಾರ ಹೆಸರು ಹೇಳಿದೀವು? ಆ ಡಾಕ್ಟರ್ ನಾನೇ ಇದ್ದೀನಿ ಅಂತೇಳಿ ಆತನ ಒಪ್ಪಿಕೊಳ್ತಾನಂತೇಳಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನೋಡ್ತಾ ಇದ್ದೀವಿ, ಆ ದಿವಸ ಆತನ ಏನು ಮಾಡ್ತಾನಪ್ಪ ಅಂದರೆ, ಆ ಪ್ರಶಸ್ತಿಗಾಗಿ ಹೊರಟಂಥ ದೇವರು, ಆ ಒಂದು ಪ್ರಶಸ್ತಿ ತೆಗೆದುಕೊಳ್ಳೋಕೆ ಹೋಗ್ತಾ ಇರುವಂಥ ಡಾಕ್ಟ್ರು ಆ ಒಂದು ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಆ ಕಾರ್ ತೆಗೆದುಕೊಂಡು ನೇರವಾಗಿ ಏನು ಮಾಡ್ತಾನಪ್ಪ ಅಂದರೆ, ಆತನ ಹಾಸ್ಪಿಟಲ್ ತೆಗೆದುಕೊಂಡು ಹೋಗಿ ಆ ಮಗನನ್ನು ಪೂರ್ತಿಯಾಗಿ ಉಚಿತವಾಗಿ ಆತನಿಗೆ ಏನು ಮಾಡ್ತಾನಪ್ಪ ಅಂದರೆ ಸ್ವಸ್ಥತೆ ಮಾಡ್ತಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಯೋಚನೆ ಮಾಡ್ತಾನ, ನಾನು ಪ್ರಶಸ್ತಿ ತೆಗೆದುಕೊಳ್ಬೇಕಂತ ಹೇಳಿ ನಾನು ಫ್ಲೈಟಿಂದ ಹೋದೆ, ಆದರೆ ವಾತಾವರಣ ಕಲುಷಿತ ಮಾಡ್ತಾ ಬಂದನು ಈ ದೇವರು. ನಾನು ಒಂದು ಊರಲ್ಲಿ ಇಳ್ಕೊಂಡ, ಆ ಊರನ್ನ ಟ್ಯಾಕ್ಸಿ ತೆಗೆದುಕೊಂಡ, ಆ ಊರಿಗೆ ಸೇರ್ಬೇಕಂತ ಹೇಳಿ ನಾನು ಏನು ಮಾಡೋದು, ಟ್ಯಾಕ್ಸಿ ತೆಗೆದುಕೊಂಡ್ರು ಕೂಡ ಜೋರಾದಂಥ ಮಳೆ, ಅನಾನುಕೂಲ ವಾತಾವರಣದಿಂದ ಎಲ್ಲೋ ಒಂದು ಕಡೆ ಎಲ್ಲೋ ನಿಲ್ಬೇಕಾಗಿತ್ತು. ಆದ್ರೂ ಆ ಸ್ತ್ರೀ ಮನೆ ಎದುರೇ ಹೋಗಿ ನಾನು ನಿಲ್ಬೇಕಾ? ಅಲ್ಲಿ ಅನೇಕ ಮನೆಗಳಿದ್ದು, ಆದ್ರೂ ಆ ಮನೆಯಲ್ಲೇ ಹೋಗಿ ನಾನು ಹೆಲ್ಪ್ ಕೇಳ್ಬೇಕಾ? ಆ ಮನೆಯಲ್ಲೇ ನಾನು ಹೋಗಿ ಕೂತ್ಕೊಳ್ಬೇಕಾ? ಇದು ನಿಜವಾದಂಥ ದೇವರ ಕಾರ್ಯ. ಈ ದೇವ್ರು ನಿಜವಾದಂಥ ದೇವ್ರ ಅಂತ ಹೇಳಿ ಆತನು ಏನು ಮಾಡ್ತಾನಪ್ಪ ಅಂದರೆ ದೇವರನ್ನ ಅಂಗೀಕರಿಸ್ತಾನಂತ ಹೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಪ್ರಿಯ ಸಹೋದರನೇ ಸಹೋದರಿ, ನಮ್ಮ ದೇವರೆಂಥ ದೇವರಪ್ಪ ಅಂತಂದರೆ ಆತನು ತನ್ನ ಪ್ರಜೆಗಳಿಗೆ ಬಲವಾಗಿರುವಂಥ ದೇವರಾಗಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ. ಹಲ್ಲೆಲೂಯ. ಆತನೇ ನಮ್ಮ ಬಲವಾಗಿದ್ದಾನೆ ಅಂತೇಳಿ ನೋಡ್ತಾ ಇದ್ದೀವಿ. ಆತನ ಪ್ರಜೆಗಳಿಗೆ ಏನಾದರೂ ಅವಶ್ಯಕತೆ ಬಿತ್ತಪ್ಪ ಅಂತಂದ್ರೆ, ಆತನ ಪ್ರಜೆಗಳು ಆತನ ಮೇಲೆ ನಂಬಿಕೆ ಇಟ್ಟರು, ಭರವಸೆ ಇಟ್ಟರಪ್ಪ ಅಂತಂದ್ರೆ, ನಾವು ನೋಡ್ತಾ ಇದ್ದೀವಿ ಆತನು ವಾತಾವರಣವನ್ನು ಕಲುಷಿತ ಮಾಡ್ತಾನ, ಆಕಾಶ ಮಹಾಕಾಶಗಳನ್ನು ಕದಲಿಸ್ತಾನ, ಭೂಮಿಯಲ್ಲಂತ ಪ್ರತಿಯೊಂದು ಪ್ರಕೃತಿಗಳನ್ನು ಕದಲಿಸ್ತಾನ. ಆತನು ಏನ್ ಮಾಡ್ತಾನಪ್ಪ ಅಂದ್ರೆ ನಿನಗೆ ಸಹಾಯವನ್ನು ಕಳಿಸ್ತಾನಂತೇಳಿ ನೋಡ್ತಾ ಇದ್ದೀವಿ. ಆತನೇ ನಿನಗೆ ಸಹಾಯಕನಾಗಿದ್ದಾನಂತೇಳಿ ನೋಡ್ತಾ ಇದ್ದೀವಿ. ಯಾರು ಆತನ ಮೇಲೆ ಭರವಸೆ ಇಟ್ಟಿರ್ತಾರೋ ಅವರು ಆತನಿಗೆ ಆರಾಧನೆ ಮಾಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಆತನ ಸಹಾಯವನ್ನು ಕಳಿಸುವಂತವನಾಗಿದ್ದಾನೆ. ಆತನ ಪ್ರಜೆಗಳಿಗೆ ಸಹಾಯವನ್ನು ಕಳಿಸ್ತಾನೆ. ಯಾವ ರೀತಿಯಪ್ಪ ಅಂದ್ರೆ ಆಕಾಶ ಭೂಮಿ ಕೂಡ ತಲೆ ತೆಳಗ್ ಮೇಲಾದ್ರೂ ಕೂಡ, ಆಕಾಶ ಮಹಾಕಾಶ ಇಲ್ಲದೇ ಇದ್ರೂ ಕೂಡ ಆತನ ಪ್ರಜೆಗಳಿಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಸಹಾಯವನ್ನು ಕಳಿಸುವಂತ ದೇವರಾಗಿದ್ದಾನೆ. ಅಷ್ಟು ಮಾತ್ರವಲ್ಲೇ ಆತನ ತನ್ನ ಪ್ರಜೆಗಳಿಗೆ ಬಲವಾಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ದಿವಸ ಸಹೋದರನೇ ಸಹೋದರಿ, ನೀನು ನಾನು ಕೂಡ ಬರೀ ಬಾಯಿ ಮಾತಿನಿಂದ ದೇವರನ್ನ ಆರಾಧನೆ ಮಾಡುವಂಥದ್ದಲ್ಲ, ಬರೀ ಬಾಯಿ ಮಾತಿನಿಂದ ದೇವರನ್ನ ಸ್ತುತಿಸುವಂಥದ್ದಲ್ಲ, ಬಾಯಿ ಮಾತಿನಿಂದ ದೇವರ ಮೇಲೆ ನಂಬಿಕೆ ಇಡುವಂಥದ್ದಲ್ಲ. ಯಾವ ರೀತಿ
ಬಡ ಕುಟುಂಬದಲ್ಲಿ ನಂಬಿದಂತಹ ಸ್ತ್ರೀ ಯಾವಾಗಾದ್ರೂ ನಂಬಿಕೆ ಇಟ್ಟವಳು, ಅಂಥ ಭರವಸೆ ದೇವರು ಕೋರ್ತಾ ಇದ್ದಾನೆ. ಅಂಥ ಭರವಸೆಯಿಂದ ನೀನು ನಾನು ದೇವ್ರ ಮಧ್ಯದಲ್ಲಿದ್ದೇವಪ್ಪ ಅಂದರೆ ದೇವರು ಆಕಾಶ ಭೂಮಿ ಮೇಲೆ ತರ್ತಾನ, ಭೂಮಿ ಆಕಾಶದ ಮೇಲೆ ಒಯ್ತಾನ, ನಿನಗೆ ಸಹಾಯ ಕಳಿಸ್ತಾನಂತೇಳಿ ನೋಡುತ್ತೆ. ಬನ್ನಿ ನಾವೆಲ್ಲರೂ ಕೂಡ ಮೊಳಕಾಲ ಮೇಲೆ ಬರೋಣ. ನಮ್ಮ ದೇವರು ನಮ್ಮ ಬಲವಾಗಿದ್ದಕ್ಕಾಗಿ ನಮ್ಮ ದೇವರು